ನಿನ್ನೆ ಅಷ್ಟೇ ಸಿನಿಮಾ ಪ್ರಮೋಷನಲ್ಲಿದ್ದಂತಹ ಅಪ್ಪು ಆಪ್ತ ಪುನೀತ್ ರಾಜ್ಕುಮಾರ್ ಅವರ ಆಪ್ತ ಪುನೀತ್ ರಾಜ್ಕುಮಾರ್ ತೀರ್ಕೊಂಡಾಗ ಅವರ ಏನು ಒಂದು ಸಂಘಟನೆ ನಡೆಸ್ತಾ ಇದ್ದರು, ಒಂದು ಮಕ್ಕಳನ್ನು ದತ್ತು ತೆಗೆದುಕೊಂಡು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ರಲ್ಲ. ದತ್ತು ಅಂದರೆ ಅವ್ರಿಗೆ ಹೆಣ್ಣು ಮಕ್ಕಳಿಗೋಸ್ಕರವಾಗಿ ಒಂದು ಶಾಲೆ ಶುರು ಮಾಡಿಕೊಂಡು ಅವ್ರಿಗೆ ಅನ್ನ ವಸತಿ ಎಲ್ಲವನ್ನು ಅನುಕೂಲ ಮಾಡಿಕೊಟ್ಟಿದ್ರಲ್ಲ, ಅದನ್ನು ನಾನು ತೊಗೊಳ್ತೀನಿ ಅಂತ ಮುಂದೆ ಬಂದಿದ್ದಂತಹ ಇನ್ನೊಂದು ಅದ್ಭುತ ಆತ್ಮ ಯಾವುದು, ವಿಶಾಲ್ ಅಂಥೇಳಿ ಪುನೀತ್ ಅವರ ಆಪ್ತ ಇವರು. ತಮಿಳು ನಟ ವಿಶಾಲ್ಗೆ ಅಸಲಿ ಏನಾಗಿದೆಯೋ ಗೊತ್ತಿಲ್ಲ, ನಿಮ್ಗೆ ಬಹಳ ಆಶ್ಚರ್ಯ ಆಗಿಬಿಡುತ್ತೆ. ಅದೇ ವಿಶಾಲ್ನ ನಾವು ನೋಡ್ತಾ ಇರೋದು, ಕೈಕಾಲು ನಡುಗ್ತಾ ಇದೆ, ಸರಿಯಾಗಿ ಮಾತಾಡೋಕ್ಕಾಗ್ತಾ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಇವತ್ತು ಅಡ್ಮಿಟ್ ಮಾಡಿದ್ದಾರೆ ಅವ್ರನ್ನ. ನಿನ್ನೆ ಕೈ ನಡುಗ್ತಾ ಇತ್ತು, ಸ್ಪಷ್ಟ ಧ್ವನಿ ಇಲ್ಲ, ಒಂಥರ ಒದ್ದಾಡ್ತಾ ಇದ್ರು ಮಾತಾಡೋದಕ್ಕೆ, ಕೈ ಕಾಲಲ್ಲಿ ನಡುಗ್ತಾ ಇತ್ತು, ಒಂಥರ ಅವರ ನೋಟುಗಳೇ ಒಂಥರ ಆಗ್ತಾಯಿತ್ತು. ವಿಶಾಲ್ ಇವತ್ತು ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ತುಂಬ ಜ್ವರದಿಂದ ವಿಶಾಲ್ ಬಳಲ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ನಿನ್ನೆಯ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆಯೇ ಅವರ ಅಭಿಮಾನಿಗಳು ಆತಂಕಗೊಂಡಿದ್ದರು. ತುಂಬ ಫಿಟ್ ಆ್ಯಂಡ್ ಫೈನ್ ಮನುಷ್ಯ, ತುಂಬ ಆ್ಯಕ್ಷನ್ ಮೂವಿಗಳಲ್ಲಿ ಮಾಡಿದ್ದಾರೆ, ಅದ್ಭುತವಾಗಿ ನಟಿಸಬಲ್ಲಂತಹ ನಟ. ಇವತ್ತಿಗೆ ವಿಶಾಲ್ಗೆ ಸರಿಯಾಗಿ ಮೈಕನ್ನು ಕೂಡ ಹಿಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಆ ಒಂದು ಮಟ್ಟದ ಒಂದು ಕೈ ನಡುಗ್ತಾ ಇದೆ ಅಂತ ಹೇಳ್ತಾರೆ. ಏನಾಯ್ತಪ್ಪ ಈಗ ವಿಶಾಲ್ಗಾಗಿರೋದು ಏನು ಅಂತ ಪ್ರಶ್ನೆ. ಕೈ ನಡುಗೋದೆಲ್ಲ ಗೊತ್ತಾಗುತ್ತೆ ನಮಗೆ, ಮುಖ ಒಂಥರ ಸ್ವಲ್ಪ ಅವರು ಅಷ್ಟು ಕಾನ್ಫಿಡೆಂಟಾಗಿಲ್ಲ, ಒದ್ದಾಡ್ತಾರೆ, ಮಾತಾಡೋಕ್ಕೂ ಕಷ್ಟ ಆಗ್ತಿದ್ದೆಲ್ಲ ಗೊತ್ತಾಗ್ತಿದೆಯಲ್ಲ. ಆಗಿರೋದೇನು ಅಂತ ಬಂದಾಗ ವಿಶಾಲ್ ಸ್ಥಿತಿಗೆ ತಮ್ಮ ಸಿನಿಮಾ ಜೀವನನೇ ಕಾರಣ ಆಯಿತಾ ಇವತ್ತಿಗೆ. ಇವರು ಯಾವುದೋ ಒಂದು ಸಿನಿಮಾ ಪರ್ಪಸ್ಗೋಸ್ಕರವಾಗಿ ಕಣ್ಣಿಗೊಂದು ಆಪ್ರೇಷನ್ ಮಾಡಿಸ್ಕೊಂಡ್ರಂತೆ. ಯಾರು? ವಿಶಾಲ್ ಅವರು. ಗೊತ್ತಿಲ್ಲ ಅದು ಯಾವ ಥರದ ಆಪ್ರೇಷನ್ನೋ ಗೊತ್ತಿಲ್ಲ, ಕಣ್ಣಿಗೊಂದು ಆಪ್ರೇಷನ್ ಮಾಡಿಸ್ಕೊಂಡ್ರು ಅಂತ ಸುದ್ದಿ ಇದೆ. ಅವತ್ತಿನಿಂದ ಅದೇನು ಇನ್ಫೆಕ್ಷನ್ ಆಯಿತು, ಅದೇನು ಕಥೆನೋ ಗೊತ್ತಿಲ್ಲ. ನೋಡಿ, ವಿಶಾಲ್ ಅವರು ಕಣ್ಣಿಗೆ ಸಿನಿಮಾ ಕಾರಣಕ್ಕಾಗಿ ಒಂದು ಆಪ್ರೇಷನನ್ನು ಮಾಡಿಸ್ಕೊಂಡಿರೋದು. ಅಲ್ಲಿ ಪಾತ್ರ ಯಾವ ಥರ ಇತ್ತು, ಕಣ್ಣು ಕಾಣದಿರೋರ ಥರ ಏನಾದರೂ ಸ್ವಲ್ಪ ಕಾಣಬೇಕು ನೀವು ಸ್ಕ್ರೀನಲ್ಲಿ, ಕಣ್ಣು ಗುಡ್ಡೆಗಳು ಸ್ವಲ್ಪ ಬೆಳ್ಳಿಗಿರೋ ಥರವೋ ಏನೋ ನಮಗೆ ಗೊತ್ತಿಲ್ಲ. ಅದು ಏನು ಆಪ್ರೇಷನ್ ಮಾಡಿಸ್ಕೊಂಡ್ರೋ ಗೊತ್ತಿಲ್ಲ. ಆ ಥರದೊಂದು ಆಪ್ರೇಷನ್ ಮಾಡಿಸ್ಕೊಂಡ್ರಂತೆ. ಆಪ್ರೇಷನ್ ಮಾಡಿಸಿಕೊಂಡ ಮೇಲೆ ಇದೇ ವಿಶಾಲ್ಗೆ ಒಂದು ಇನ್ಫೆಕ್ಷನ್ ಕಾಡ್ತಾ ಇದೆಯಾ, ಕಣ್ಣಿನ ಆಪ್ರೇಷನ್ ಮಾಡಿಸ್ಕೊಂಡ ಮೇಲೆ ವಿಶಾಲ್ ಅವರಿಗೆ ಆರೋಗ್ಯ ಹದಗೆಡ್ತಾ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ. ಆಗಾಗ ಮೈಗ್ರೇನ್ ಬರ್ತಾ ಇದೆಯಂತೆ ಅವರಿಗೆ, ಅಸಾಧ್ಯವಾದಂಥ ತಲೆನೋವಿಂದ ಬಳಲ್ತಾರೆ ಅವರು. ಸದ್ಯ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ವಿಶಾಲ್ಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಇನ್ನೊಂದು ಕಡೆ ಯಾವುದು ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಅವ್ರಿಗೆ ಒಂದು 30 ಅಡಿನೋ 25 ಅಡಿಯಿಂದನೋ ಕೆಳಗಡೆ ಬಿದ್ದುಬಿಟ್ರು. ಆಗಿಂದನೂ ಅವ್ರಿಗೆ ಈ ಥರದ್ದು ಸಮಸ್ಯೆ ಆಗ್ತಾಯಿದೆ ಅಂತ ಕೆಲವರು ಹೇಳ್ತಾರೆ. ಆದರೆ ಮೇಜರಾಗಿ ಕಣ್ಣಿನ ಒಂದು ಆಪ್ರೇಷನ್ಗೆ ಒಳಪಟ್ಟ ನಂತರದಲ್ಲಿ, ಸಿನಿಮಾ ಕಾರಣಕ್ಕೆ ಅವ್ರ ಕಣ್ಣಿಗೇನೋ ತೊಂದರೆ ಆಗಿತ್ತು ಅಂತಲ್ಲ, ಸಿನಿಮಾಗೊಂದಷ್ಟೇನೋ ಮಾಡಿಫಿಕೇಷನ್ ಬೇಕಿತ್ತು ಅಂತ ಕಾಣುತ್ತೆ ಮುಖಭಾವದಲ್ಲಿ, ಕಣ್ಣಿನಲ್ಲಿ. ಅದಕ್ಕೆ ಈ ಥರದ್ದು ಮಾಡಿಸ್ಕೊಂಡ ಮೇಲೆ ಅದು ಒಂಥರ ಇನ್ಫೆಕ್ಷನ್ಗೆ ತಿರುಗಿ ಇವತ್ತಿಗೆ ಈ ಸ್ಥಿತಿ ಬಂತಾ ವಿಶಾಲ್ ಅವರಿಗೆ ಅಂತೇಳಿ ಒಂದು ಪ್ರಶ್ನೆ ಕಾಡ್ತಾ ಇದೆ.